ಒಂದು ಸೆಕೆಂಡ್ ಮಾರ್ಷಲ್ ಎಲ್ಲ ಕಡೆಯಿಂದ ಒಳಗೆ ಬಂದ್ರೆ ಬರೆಸ್ಕೊಡ್ಬಾರ್ದು. ಯಾರೋ ಅವ್ರು ಬರೆದು ಸಿಟಿ ಇಲ್ಲಿ ಬರ್ತಕ್ಕದ್ದಲ್ಲ. ಅಕಸ್ಮಾತ್ ಬಂದರೂ ಅವನ್ನೆಲ್ಲ ತಡಿಬೇಕು. ಮಾತಾಡೋಣ. ಒಂದು ಸೆಕೆಂಡ್ ಮಾರ್ಷಲ್ ಎಲ್ಲ ಕಡೆಯಿಂದ ಒಳಗೆ ಬಂದ್ರೆ ಬರೆಸ್ಕೊಡ್ಬಾರ್ದು. ಯಾರೋ ಅವ್ರು ಬರೆದು ಸಿಟಿ ಇಲ್ಲಿ ಬರ್ತಕ್ಕದ್ದಲ್ಲ. ಅಕಸ್ಮಾತ್ ಬಂದರೂ ಅವನ್ನೆಲ್ಲ ತಡಿಬೇಕು. ಮಾತಾಡೋಣ. ಈಗಾಗಲೇ ತಾವು ಮುಖ್ಯ ಸಚೇತಕರಿಗೆ ಹೇಳಿದ್ರಿ. ಈಗ ವಿರೋಧ ಪಕ್ಷ ನಾಯಕರು ಹೋದರು, ಆ ಕಡೆ ಹೋದರು. ಈಗಾಗಲೇ 8:20 ಆಗಿದೆ. ಈಗ ತಕ್ಷಣ ಆ ಸದಸ್ಯರನ್ನ ಅಮಾನತುಗೊಳಿಸ್ಬೇಕಂತೇಳಿ ನಾವು ಈಗಾಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ತಾವು ತೀರ್ಮಾನ ತಗೋಬೇಕು ಎಂಬುದು ನಮ್ಮ ಕಳಕಳಿ. ಎಲ್ಲರೂ ಮುಗಿದ ನಂತರ ಹೇಳಿ, ಈಗ ಹೇಳ್ಬೇಕು. ಹಾಂ, ಮಾತಾಡಿ, ಮುಗಿಲಿ ಅವರು. ಕ್ಲೋಸ್ ಇಟ್ ಆಫ್, ನೋ ಕಂಪ್ಲೀಟ್ ಇಟ್ ಆಫ್. ಹಾಗಾಗಿ ಈ ಸರ್ಕಾರ ತಂದಿರತಕ್ಕಂತಹ ಈ ನಿರ್ಣಯವನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಮತ್ತೆ ಮನ್ರೇಗಾ ಕಾರ್ಯಕ್ರಮ ಮರುಸ್ಥಾಪನೆ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಸತತ ಹೋರಾಟ ಮಾಡೋಣ. ಈ ನಿರ್ಣಯಕ್ಕೆ ಬೆಂಬಲಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು ಸಭಾಪತಿ. ನಾನು 8 ಗಂಟೆವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೆ, ಸಿ ಟಿ ರವಿ ಅವರಿಗೆ. ಮತ್ತು ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ದೀವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ದೀವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ನ ಅಂತ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು ಸಿ ಪಿ ಪಿಗೆ ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿ ಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ. ಇನ್ನು ಕೆಲವು 1 or 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂಥ ಸಂದರ್ಭ ಇದೆ. ಬರಬೇಕಲ್ಲ ಅವ್ರು 8 ಗಂಟೆಗೆ. ಇರಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರಲಿ, ನೋಡೋಣ, ಮುಂದೆ ನೋಡೋಣ ಮತ್ತೆ. ಅಲ್ಲ, ಆದರೆ ಈಗ ನಾನು ಹೇಳಿದ್ದೀನಿ. 1 ನಿಮಿಷ, ನೀವು 1 ನಿಮಿಷ. ಅಲ್ಲ, ಇರಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಒಬ್ಬ ಸದಸ್ಯನಾಗಿ ಕೇಳುವಾಗ ನೋಡಿ, ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನನ್ನ ಪ್ರಕಾರ ನನಗೆ ಅದೆಲ್ಲೂ ಕೂಡ ಆ 326, 327 ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅಟ್ರಾಕ್ಟ್ ಆಗಲ್ಲ ಅನ್ನೋದು ಬಹಳ. ನೀ ಹೇಳುದು ಹೊರಗಾಗೋದಕ್ಕೆ, ಬಹಳ ಅಮಾನತ್ ನೀಡೋದಕ್ಕೆ ಬರೋದಿಲ್ಲ. ಅದು ಮಂಡನೆ ಮಾಡಿದ್ರೆ ಅದರಲ್ಲಿ ನಾನು 300 ಮಾಡಿಲ್ಲ ಪ್ರಕಾರ ಅಂತ ಹೇಳಿದ್ವಿ ಅಷ್ಟೇ. ಆದೇಶ ನಾನು ಒಂದ್ ಮಾತು ಕೇಳಿ, ನೋಡಿ ಸರ್, ಎಲ್ಲ ಒಂದ್ ಕಡೆ ಮಾತು ಕೇಳಿ. ಅದಕ್ಕೆ ನಾನು ಕೂತಿದ್ದೆ. ನೋಡಿ ರೆಸಲ್ಯೂಷನ್ ಏನ್ ಮೂವ್ ಮಾಡಿದ್ರೆ ಅಂತ ಹೇಳಿ, ಅದ್ರಲ್ಲಿ ನಾನು 300 ಮಾಡಿಲ್ಲ. ಬೇರೆ ಹೊರಗೆ ಹಾಕೋದು ಬೇರೆ. ಈಗ ಅವ್ರಿಗೆ ನಾನು ಅವ್ರಿಗೆ ಅಷ್ಟು ಅಪಾರ್ಟ್ಮೆಂಟ್ ಕೊಟ್ಟಿದ್ದೆ. ಈಗ ಅವ್ರು ಏನು ಹೇಳ್ತಾರೆ ಅವ್ರನ್ನ ಇನ್ನೊಂದ್ಸರಿ ಅವ್ರನ್ನ ಕೇಳಿ. ಯಾಕಂದ್ರೆ ಗಲ್ಲಿಗೆ ಹಾಕೋರ್ನ ಕೇಳ್ತಾರೆ. ನಾವು ಕೇಳ್ಬೇಕು ಅನ್ನೋದಕ್ಕೆ ಇಷ್ಟು ಟೈಮ್ ಕೊಟ್ಟಿದ್ದೀವಿ. ಅವ್ರು ಬಂದು 1 ನಿಮಿಷ ಕೇಳಿ. ಅವ್ರು ಬಂದು ಏನಾರ ಹೇಳಿದ್ರೆ ನಾನು ಕೇಳ್ತಿದ್ದೆ. ಅವ್ರು ಏನು ಹೇಳ್ತಿದ್ರು ಏನು ಗೊತ್ತಿಲ್ಲ. ಬಟ್ ನಾವೇನಂದ್ರೆ ಅವ್ರನ್ನ ಅಮಾನತು ಮಾಡೋದು ಬೇರೆ, ಹೊರಗೆ ಹಾಕೋದು ಬೇರೆ. ಅಮಾನತು ಮಾಡಿ ಅಂತ ಹೇಳಿದ್ದೀನಿ, ಅದ್ರ ಅರ್ಥ ನೀವು ನೋಡ್ಕೊಳ್ಳಿ. 26, 27 ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ ನೋಡಿ. ಮುಂದೋಡು. ಅಲ್ಲಲ್ಲ, ಅವರು ಬೆಳಗ್ಗೆ 1 ನಿಮಿಷ ಬೆಳಗ್ಗೆ ಅವರು ನಾನು ಕೊಟ್ಟಿದ್ರು. ಅವರು ನನ್ನ ಮನವಿಯನ್ನು ಕೊಟ್ಟಾಗ ಒಬ್ಬರು ರೇಸ್ ಮಾಡಲಿಲ್ಲ. ಅದನ್ನು ಅವ್ರು ರೇಸ್ ಮಾಡಿದ್ರು ಅಂದ್ರೆ ನಾನು ಅದಕ್ಕೆ ಏನು ಹೇಳ್ತಿದ್ದೆ ಅದನ್ನು ಮಾಡಲಿಲ್ಲ ಅವರು. ಹೀಗಾಗಿ ಮತ್ತು ಅನಿವಾರ್ಯವಾಗಿ ನೋಡಿ ಈಗ ಮೂವ್ ಮಾಡಿದ್ದಾರೆ. ಇದನ್ನು ಸಭಾನಾಯಕರು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ನೋಡೋಣ ಅದಕ್ಕೆ. ಈಗ ಇಷ್ಟಂತೂ ತೀರ್ಮಾನ ಮಾಡಿದ್ದೀನಿ, ಮುಂದೆ ನೋಡೋಣ. ಅದು ಬೇಡ, ಯಾರು ಮಾತಾಡ್ಬೇಡ, ಕ್ಲೋಸ್. ಅಲ್ಲ, ಬೇಡ, ಯಾರು ಅದನ್ನ ಬೆಳೆಸಬೇಡಿ. ಅವರು ನಮ್ಮ ರೆಸಲ್ಯೂಷನ್ ಬಾಯ್ಕಾಟ್ ಮಾಡಿ ಆಚೆ ಹೋಗಿದ್ದಾರೆ. JDSನವರು ಇಲ್ಲೇ ಕೂತಿದ್ದಾರೆ. ಹಾಗಾಗಿ ಅವ್ರು ಬಾಯ್ಕಾಟ್ಗೆ ಹೋಗಿಲ್ಲ. ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಸರಿ, ಉಮಾಶ್ರೀ. ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಒಂದು VB ರಾಮ್ಜಿ ಅಂತಕ್ಕಂತಹ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ಡಿಸೆಂಬರ್ 17ನೇ ತಾರೀಕು ಸಂಸತ್ತಿನಲ್ಲಿ ಮಂಡಿಸಿದೆ. ಏನು 18ನೇ ತಾರೀಕು. ಮಾನ್ಯ ಅಧ್ಯಕ್ಷರೇ, ನನ್ನೊಂದು ಮನವಿ. ಮಾನ್ಯ ಭೋಜೇಗೌಡರಿಗೆ ಇನ್ನೊಂದು ಅರ್ಜೆಂಟ್ ಆದ ಸಭೆ ಇದೆ, ಗೊತ್ತಿದೆ ನನಗೆ. ಅದಕ್ಕೆ ಅವ್ರು ನನಗೆ ಚೀಟಿ ಕಳಿಸಿದ್ರು, ನಿಮ್ಮವ್ರಿಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ರಿ, ನಾನು
ಮಾತಾಡಿ ಹೋಗ್ಬೇಕಾಗಿ ಇನ್ನೊಟ್ಟು ಇಲ್ಲೇ ಕೊಡುತ್ತಲೇ ಅವ್ರನ್ನ ಇನ್ನೊಟ್ಟು ಇಲ್ಲೇ ಕೊಡುತ್ತಲೇ ಭಾಳ ಒಳ್ಳೇದಿತ್ತು ಅಲ್ಲ ಭಾಳ ಒಳ್ಳೇದಿತ್ತು ಅಲ್ಲೇ ಕೂಡಿಸಿದ್ರ ಇಲ್ಲ ಅವ್ರು ಅದಕ್ಕೆ ಅಲ್ಲಿ ಕೂರಿಸಿದ್ರು. ವಿನಂತಿ ಮಾಡ್ತೀನಿ, ತಮ್ಮಲ್ಲಿನೂ ವಿನಂತಿ ಮಾಡ್ತೀನಿ, ಭೋಜೇಗೌಡರು ಮಾತಾಡಿದ ಮೇಲೆ ಅವ್ರು ಮಾತಾಡ್ತಾರೆ. ಇಲ್ಲ ನಾನು ಪೇಪರ್ ಎಲ್ಲ ಆಯ್ತು ಮಾತಾಡೋರು ನಿನಗೆ ಬೇಕು ಪೇಪರ್ ಮಾತಾಡೋರು. ಒಂದು ಕಂಡೀಷನ್ ಮಾತಾಡಿ ಹೋಗಂಗಿಲ್ಲ, ಕುತ್ಕೋಬೇಕು ಇಷ್ಟ. ಮಾತಾಡಿ ಹೋಗಂಗಿಲ್ಲ, ಕುತ್ಕೊಳ್ಬೇಕು. ಆಯ್ತು ನಾನು ಕೂತಿರ್ತೀನಿ, ಮಾತಾಡಿ ಮಾತಾಡಿ ಮಾತಾಡ ತಡಿ ಉಮಾಶ್ರೀ ಮಾತಾಡಂತ ಮಾತಾಡಲಿ ನಾವು. ನೋಡಿ ಎಷ್ಟಾಯ್ತು ನಿನ್ ಬಗ್ಗೆ. ಸಭಾಪತಿಗಳೇ ಒಂದ್ ಸೆಕೆಂಡ್ ಮಾರ್ಷಲ್ ಎಲ್ಲ ಕಡೆಯಿಂದ ಒಳಗೆ ಬಂದ್ರೆ ಬರೆಸ್ಕೊಡ್ಬಾರ್ದು. ಯಾರೋ ಅವ್ರು ಇಲ್ಲಿ ಬರ್ತಕ್ಕದಲ್ಲ, ಅಕಸ್ಮಾತ್ ಬಂದರೂ ಅವ್ರನ್ನೆಲ್ಲ ತಡಿಬೇಕು. ಮಾತಾಡೋಣ.